ರಿಪಬ್ಲಿಕ್ ಕನ್ನಡಕ್ಕೆ ಎರಡೂ ಮನೆಗಳ ವಿರೋಧ ಪಕ್ಷದ ನಾಯಕರು ಬಂದಿದ್ರು. ನಾಳೆ ಅದರ ಕಂಪ್ಲೀಟ್ ಟೆಲಿಕಾಸ್ಟ್ ಕೂಡ ಆಗುತ್ತೆ ಸಂದರ್ಶನದು. ಬಟ್ ಇದೇ ಪ್ರಶ್ನೆಯನ್ನ ಅಂದ್ರೆ ಹೈಕಮಾಂಡ್ ಯಾರನ್ನೋ ಕಳಿಸ್ತಿದ್ಯಂತೆ, ಇಲ್ಲೊಂದು ಮೌಲ್ಯಮಾಪನಕ್ಕೆ ವೇದಿಕೆ ಸಿದ್ಧವಾಗಿದ್ಯತೆ ಅಂತ ಹೇಳಿ ಕೇಳಿದಾಗ ಅವರಿಂದ ಬಂದ ಉತ್ತರ ಇಟ್ ಇಸ್ ಅ ರೊಟೀನ್ ಪ್ರಾಸೆಸ್, ಹೊಸದೇನಿಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಆಗುತ್ತೆ, ನಮ್ಮ ರಾಜ್ಯದಲ್ಲೂ ಹಿಂದೆ ಆಗಿದೆ, ಈಗಲೂ ಆಗ್ತಿರೋದು ಅಷ್ಟೇ ಅನ್ನೋದು ಅವ್ರ ಮಾತು. ಇಷ್ಟು ಪ್ಲೇನ್ ಆಗಿದೆಯಾ ಬೆಳವಣಿಗೆ? ಸ್ಮಿತಾ, ಬೇಸಿಕ್ ಕ್ವಶನ್ ಏನಂದರೆ ಯಾವಾಗ ಆಗಬೇಕಿತ್ತು? ರೊಟೀನ್ ಪ್ರೋಸೆಸ್ ಆಗಬೇಕಾಗಿದ್ದು ಯಾವಾಗ? ಈಗ ಚುನಾಯಿತ ಅಧ್ಯಕ್ಷರಿದ್ದಾರೆ ಬಿ ಜೆ ಪಿಗೆ ಚುನಾಯಿತ ಅಧ್ಯಕ್ಷರಿಲ್ಲ. ನೇಮಕವಾಗಿರುವಂಥ ಅಧ್ಯಕ್ಷರು BY ವಿಜಯೇಂದ್ರ. ಚುನಾಯಿತ ಅಧ್ಯಕ್ಷರಿರಬೇಕಲ್ಲ, ಬೇರೆ ಎಲ್ಲ ರಾಜ್ಯಗಳಲ್ಲೂ ಚುನಾಯಿತ ಅಧ್ಯಕ್ಷರಿದ್ದಾರೆ. ನೋಡಿ, ರಾಷ್ಟ್ರೀಯ BJPಯ ಅಧ್ಯಕ್ಷರ ಆಯ್ಕೆ ಆಗಬೇಕಿದ್ರೆ ಪ್ರತಿ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆ ಆಗಬೇಕು. ಚುನಾವಣೆ ಆಗಿ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ನಂತರವೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಚುನಾವಣೆ ಆಗಬೇಕು ಅನ್ನೋದು ಅವರೇ ಮಾಡಿಕೊಂಡಿರುವಂಥ ಬೈಲ, BJP ಬೈಲ. ಇದು ಬೇರೆ ಯಾರು ಮಾಡಿರುವಂಥದ್ದಲ್ಲ. ಆ ಬೇಸಿಕ್ ಪ್ರೋಸೆಸ್ನ ಇನ್ನೂ BJP ಮಾಡಿಲ್ಲ. ಆ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಸ್ಮಿತಾ. ನೋಡಿ, ಎಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಇಲ್ಲಿ ಚುನಾವಣೆ ಮಾಡಬೇಕು ಅಂತ, ಯಾಕಾಗಲಿಲ್ಲ? ಅವರಲ್ಲಿರುವಂಥ ಆಂತರಿಕ ಕಲಹ ಕಾರಣ. ಹಿಂದೆ ಕಳೆದ ವರ್ಷವೇ, ಭಾಳ ಹಿಂದೆ ಅಲ್ಲ, 1 ವರ್ಷದ ಹಿಂದೆ ರಾಷ್ಟ್ರೀಯ BJPಯಿಂದ ವೀಕ್ಷಕರು ಬಂದರು. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಇಲ್ಲಿನ ಚುನಾವಣೆಗಾಗಿ ಉಸ್ತುವಾರಿಯಾಗಿ ನೇಮಕ ಮಾಡಿದ್ರು. ಶಿವರಾಜ್ ಸಿಂಗ್ ಚೌಹಾಣ್ ಅವರು 3 ಬಾರಿ ಕರ್ನಾಟಕಕ್ಕೆ ಬಂದು ಹೋದರು, ಆದರೂ ಏನೂ ಮಾಡಲಿಕ್ಕಾಗಲಿಲ್ಲ. ಅಂದರೆ ಒಳಬೇಗುದು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದು ಕಾರಣ. ಈಗ ನೋಡಿ, ನವಂಬರ್ 10ನೇ ತಾರೀಕು ಸ್ಮಿತಾ, 2023 ನವಂಬರ್ 10ನೇ ತಾರೀಕು ವಿಜೇಂದ್ರ ಅವರು ನೇಮಕ ಆಗ್ತಾರೆ ರಾಜ್ಯಾಧ್ಯಕ್ಷರಾಗಿ. ನವಂಬರ್ 15ನೇ ತಾರೀಕು ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಈ ನವಂಬರ್ ಬಂದರೆ ಸರಿಯಾಗಿ 3 ವರ್ಷ ಆಗುತ್ತೆ. ಹೀಗಿರುವಾಗ ಈಗ ಯಾವಾಗ ಟೈಮ್ ಹತ್ತಿರ ಬಂತು ಅಂತ ಗೊತ್ತಾಯ್ತೋ, ಮೊನ್ನೆ ನೀವು ನೋಡಿದ್ರೆ ಒಂದು ಸಮಾವೇಶ ಆಯಿತು ಚಿತ್ರದುರ್ಗದಲ್ಲಿ, ಸ್ವಾಮೀಜಿಗಳೆಲ್ಲ ಕೂತಿದ್ರು ವೇದಿಕೆ ಮೇಲೆ. ಅಂದರೆ ಈ ರೀತಿಯ ಪ್ರೆಷರ್ ಪಾಲಿಟಿಕ್ಸೇ ಕಾರಣ, ನಿರಂತರವಾಗಿ ಮುಂದೂಡಲಿಕ್ಕೆ ಆಗಲಿಕ್ಕೆ ಏನು ಕಾರಣ ಅಂದರೆ ಈ ಪ್ರೆಷರ್ ಪಾಲಿಟಿಕ್ಸ್, ಆಂತರಿಕವಾದ ಕದನ, ರೆಬಲ್ ಟೀಮ್, ಅದನ್ನೇ ನಾವು ಪ್ಯಾಕೇಜಲ್ಲಿ ಹೇಳಿರುವಂಥದ್ದು. ಆ ರೆಬಲ್ ಟೀಮ್ ಈಗಲೂ ಆ್ಯಕ್ಟಿವ್ ಆಗಿದೆ. ವಿಜೇಂದ್ರ ಅವ್ರನ್ನ ಆ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನೋಂಥ ಪ್ರಯತ್ನ ಇವತ್ತು ನಿನ್ನೆದಲ್ಲ. ಯತ್ನಾಳ್ ಅವರು ಏನೇನೆಲ್ಲ ಮಾತಾಡಿದ್ದಾರೆ, ಅದಕ್ಕೆ ಅಲ್ವ ಅವ್ರು ಉಚ್ಚಾಟನೆ ಆಗಿದ್ದು. ಈಶ್ವರಪ್ಪನವ್ರು ಯಾಕೆ ಹೊರಗೋದ್ರು ಪಾರ್ಟಿಯಿಂದ? ಇವತ್ತಿಗೂ ಕೂಡ ರೆಬಲ್ ಟೀಮ್ ಹಿನ್ನೆಲೆಯಲ್ಲಿ ನಿಂತು ಏನೆಲ್ಲ ಕೆಲಸ ಮಾಡ್ತಾ ಇದೆ. ವಿಜೇಂದ್ರ ಅವರಿಗೆ ಮೊದಲ ದಿನದಿಂದ ಆತ ಜೂನಿಯರ್ ಸೀನಿಯರ್ಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನುವಂಥ ಆಪಾದನೆ ಯಾಕೆ ಬಂತು? ಇವೆಲ್ಲವೂ ಕಾರಣ ಸ್ಮಿತಾ. ಇವತ್ತಿಗೂ ಕೂಡ ರಾಷ್ಟ್ರೀಯ BJP ಕರ್ನಾಟಕವನ್ನು ಮಾತ್ರ ಪ್ರತ್ಯೇಕವಾಗಿಯೇ ಇಟ್ಟು ನೋಡುತ್ತೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅವರು ಅಧಿಕಾರಕ್ಕೆ ಬರಬಹುದಾದ ರಾಜ್ಯ ಅಂಥೇಳಿ ಕನಸು ಕಾಣುವಂತಹ ಕರ್ನಾಟಕದಲ್ಲಿ ಸಂಘಟನೆಯನ್ನು ಮಾತ್ರ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಬಹಳ ದೊಡ್ಡ ಹರಸಾಹಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಈಗ ಕಡೆಗೂ ಒಂದು ತೀರ್ಮಾನವನ್ನು ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ. ಯಾಕಂದರೆ ಅವರು ಏನೇನು ಮೇಜರ್ ಚಾಲೆಂಜಸ್ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರು. ಈಗ ನೋಡಿ, ಯಾರನ್ನ ಚುನಾವಣಾ ರಣತಂತ್ರಗಾರ ಅಂತ ಕರೀತಾರೆ, ಭೂಪೇಂದ್ರ ಯಾದವ್, ಅವ್ರನ್ನೇ ಕಳಿಸ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲೇ ಬರ್ತಾ ಅನ್ನೋದು. ತರುಣ್ ಚುಗ್ ಕೂಡ ಜೊತೆಗಿರ್ತಾರೆ. ಅದಾದ ನಂತರ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ. ಚೌಹಾಣ್ ಅವರು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ನಿತಿನ್ ನವೀನ್ ಅವರು ಕೂಡ ಬರ್ತಾ ಇದ್ದಾರೆ 25ನೇ ತಾರೀಕು. ಅಂತಿಮವಾಗಿ ಅವರ ಮುಂದೆಯೇ ಡಿಸಿಷನ್ ಆಗುವಂಥದ್ದು. ಆದರೆ ಈಗ ನಿಜವಾಗಿಯೂ ಚುನಾವಣಾ ಪ್ರಕ್ರಿಯೆ ಏನು ನಡಿಬೇಕಿತ್ತು ಅದರ ಆರಂಭ ಈಗ ಆಗ್ತಾ ಇದೆ ಸ್ಮಿತಾ. ಈಗ ಎಕ್ಸ್ಪೆಕ್ಟೇಷನ್ ಯಾವಾಗ ಅಂದ್ರೆ ಯಾವಾಗ ಬರಬಹುದು, ಬಂದಾದ ನಂತರದಲ್ಲಿ ಏನು ಪ್ರಕ್ರಿಯೆಗಳಾಗಬಹುದು? ಅಫ್ಕೋರ್ಸ್ ಯಾರೂ ಓಪನ್ ಆಗಿ ಇದ್ರ ಬಗ್ಗೆ BJP ನಾಯಕರು ಮಾತನಾಡದೆ ಹೋಗಬಹುದೇನೋ, ಬಟ್ ಒಳನೋಟದ ನೋಟಕ್ಕೆ ಸಿಕ್ಕಿರೋದು ಏನು ಅಂತ ಸ್ಮಿತಾ ನೋಡಿ, ರಾಜ್ಯ BJPಯ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ಅದು ನಾವು ಪ್ರಜಾಪ್ರಭುತ್ವದ ಚುನಾವಣೆಯನ್ನು ಯಾವ ರೀತಿ ನಡೆಸ್ತೀವಲ್ಲ ಅದೇ ರೀತಿಯ ಚುನಾವಣಾ ಪ್ರಕ್ರಿಯೆ ಆ್ಯಕ್ಚುಲಿ ನಡಿಬೇಕು. ಆದರೆ ಅವ್ರು ಏನು ಮಾಡ್ತಾರೆ, ಚುನಾವಣೆ ನಡೆದು ಸ್ಪರ್ಧಿಗಳೆಲ್ಲ ಕಣಕ್ಕಿಳಿದು ವಿರೋಧದ ನಡುವೆ ಆಯ್ಕೆ ಆದರು ಅಂತ ಆಗಬಾರ್ದು ಅಂಥೇಳಿ ಆಂತರಿಕವಾಗಿ ನೀವು ಹೇಳಿದಾಗೆ ಬಿಹೈಂಡ್ ದಿ ಸ್ಕ್ರೀನ್ ಡಿಸ್ಕಷನ್ಸ್ ಆಗುತ್ತೆ. ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. 25ನೇ ತಾರೀಕು ಬರ್ತಾರೆ ಅಂತ ಇದೆ ಅವರು. 25ನೇ ತಾರೀಕು ಬಂದಾಗ ಕೋರ್ ಕಮಿಟಿ ಜೊತೆ ಮೀಟಿಂಗ್ ಮಾಡ್ತಾರೆ, ಅವರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಪ್ರಮುಖ ನಾಯಕರ ಜೊತೆ ಮಾತಾಡ್ತಾರೆ, ಶಾಸಕರ ಜೊತೆ ಮಾತಾಡ್ತಾರೆ. ಅವರು ಒಟ್ಟಾರೆ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಒಂದು ರಿಪೋರ್ಟ್ ಕೊಡ್ತಾರೆ. ಅದನ್ನು ಆಧರಿಸಿ ಹಾಗಾದರೆ ಒಟ್ಟಾರೆ ಅಭಿಪ್ರಾಯ ಏನಿದೆ, ಯಾರನ್ನು ಮಾಡಿದ್ರೆ ಒಳ್ಳೆಯದು, ವಿಜೇಂದ್ರ ಅವ್ರನ್ನೇ ಮುಂದುವರಿಸಬೇಕು ಅಥವಾ ಸೋಮಣ್ಣವರು, ಶೋಭಾ ಕರಂದ್ಲಾಜೆ ಅವರು, ಮತ್ತೊಬ್ಬರು ಏನೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ ಹೆಸರುಗಳು, ಅವ್ರು ಯಾರಾದರೂ ಬರಬೇಕು ಅನ್ನೋಂಥ ತೀರ್ಮಾನ ಹೈಕಮಾಂಡ್ ಮಟ್ಟದಲ್ಲಾಗುತ್ತೆ. ಅದನ್ನು ಬರ್ತಾರೆ. ಇಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ಯಾವ ರೀತಿ, ಒಂದೇ ನಾಮಿನೇಷನ್ ಆಗುತ್ತೆ. ಯಾರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರಲ್ಲ ಅವರಿಂದ ನಾಮಿನೇಷನ್ ತೆಗೆದುಕೊಂಡು ಕೇಂದ್ರದಿಂದ ಬಂದಂಥ ಚುನಾವಣಾ ವೀಕ್ಷಕರು
ಅದನ್ನು ಘೋಷಣೆ ಮಾಡಿ ಹೋಗ್ತಾರೆ. ಆ ಮೂಲಕ ಚುನಾವಣಾ ಪ್ರಕ್ರಿಯೆ ಅಂತಿಮ ಆಗುತ್ತೆ. ಆ ಪ್ರಕ್ರಿಯೆಯ ಆರಂಭ 25ನೇ ತಾರೀಕು ಆಗ್ತಾ ಇದೆ. ಮುಂದಿನ ನೋಡಿ ನವಂಬರ್ವರೆಗೂ ಟೈಮ್ ಇದೆ, ಇನ್ನೂ ಕೂಡ 3 ತಿಂಗಳಿದೆ. ಆ 3 ತಿಂಗಳ ಅವಧಿಯಲ್ಲಿ ಇದನ್ನು ಬಹಳ ಸ್ಮೂತಾಗಿ ಮಾಡಲಿಕ್ಕೆ ಅವರು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಸ್ಮಿತಾ. ರೈಟ್ ವೀರೇಂದ್ರ, ಈಗ ಚುನಾವಣೆಗಳ್ದಿರೋದು 2 ವರ್ಷ. ಈ 2 ವರ್ಷದಲ್ಲಿ ಬಿಜೆಪಿ ಚುನಾವಣೆಗೆ ಸೆಟ್ ಆಗಬೇಕು ಅನ್ನೋ ಹಂತದಲ್ಲಿ ಈ ರೀತಿಯ ಪ್ರಕ್ರಿಯೆಗಳು, ಇನ್ ಕೇಸ್ ಬಿಜೆಪಿಯ ಹೈಕಮಾಂಡ್ಗೆ ಬದಲಾವಣೆ ಮಾಡಬೇಕು ಅಂತ ಅನ್ಸಿದ್ರೆ ಆಗುವ ಬದಲಾವಣೆಗಳು, ಸೊ 2028ರ ದೃಷ್ಟಿಯಲ್ಲಿ ಇದು ಅನಿವಾರ್ಯನ ಅಥವಾ ಅಪಾಯನ ಅಂತ? ಅನಿವಾರ್ಯ, ಅಪಾಯಕ್ಕಿಂತ ಮುಖ್ಯ ಅವರಿಗೆ ಇದು ಬಹಳ 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 ಇಂಪಾರ್ಟೆಂಟ್. ಅಂದರೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯ ಅಂದರೆ, ಈಗ ನಿಯುಕ್ತಿಯಾಗುವಂಥ ಚುನಾವಣೆಯಾಗಿ ಯಾರು ಆಯ್ಕೆ ಆಗ್ತಾರಲ್ಲ ಚುನಾವಣೆಯ ಮೂಲಕ, ಆ ಅಧ್ಯಕ್ಷರು 2028ರ ಚುನಾವಣೆಯನ್ನು ಎದುರಿಸಬೇಕು ಅವ್ರ ನೇತೃತ್ವದಲ್ಲಿ, 2029ರ ಚುನಾವಣೆಯನ್ನು ಅವ್ರದ್ದೇ ನೇತೃತ್ವದಲ್ಲಿ ಎದುರಿಸಬೇಕು. ಆ ಕಾರಣಕ್ಕಾಗಿ ಬಹಳ ಮುಖ್ಯ ಸ್ಮಿತಾ ಇದು. ಅದೇ ಕಾರಣಕ್ಕಾಗಿ ಇಷ್ಟು ಸಮಯ ತೆಗೆದುಕೊಳ್ತಿದ್ದಾರೆ. ಮತ್ತು ಈಗಲೇ ಯಾಕೆ ಅಂದರೆ, ಚುನಾವಣೆ ಹತ್ತಿರ ಬಂತು ಅಂದರೆ ಯಾರಾದರೂ ಡ್ಯಾಮೇಜ್ ಮಾಡಬೇಕು, ನಾನು ಅಧ್ಯಕ್ಷ ಆಗಲಿಲ್ಲ ಅಂದರೆ, ನನ್ನ ಅಧ್ಯಕ್ಷನಾಗಿ ಮುಂದುವರಿಸಲಿಲ್ಲ ಅಂದರೆ ಡ್ಯಾಮೇಜ್ ಮಾಡಬೇಕು ಅಂತ ಇದ್ದರೆ ಆ ಡ್ಯಾಮೇಜ್ನ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕಾಗಿ ಈಗ ಆ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿ 28-29ಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಸ್ಮಿತಾ. ಧನ್ಯವಾದ. ರಿಪಬ್ಲಿಕ್ ಕನ್ನಡಕ್ಕೆ 2 ಮನೆಗಳ ವಿರೋಧ ಪಕ್ಷದ ನಾಯಕರು ಬಂದಿದ್ರು. ನಾಳೆ ಅದರ ಕಂಪ್ಲೀಟ್ ಟೆಲಿಕಾಸ್ಟ್ ಕೂಡ ಆಗುತ್ತೆ ಸಂದರ್ಶನದು. ಬಟ್ ಇದೇ ಪ್ರಶ್ನೆಯನ್ನ, ಅಂದ್ರೆ ಹೈಕಮಾಂಡ್ ಯಾರನ್ನೋ ಕಳಿಸ್ತಿದ್ಯಂತೆ, ಇಲ್ಲೊಂದು ಮೌಲ್ಯಮಾಪನಕ್ಕೆ ವೇದಿಕೆ ಸಿದ್ಧವಾಗಿದ್ಯತೆ ಅಂತ ಹೇಳಿ ಕೇಳಿದಾಗ ಅವರಿಂದ ಬಂದ ಉತ್ತರ, ಇಟ್ ಇಸ್ ಅ ರೊಟೀನ್ ಪ್ರಾಸೆಸ್, ಹೊಸದೇನಿಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಆಗುತ್ತೆ, ನಮ್ಮ ರಾಜ್ಯದಲ್ಲೂ ಹಿಂದೆ ಆಗಿದೆ, ಈಗಲೂ ಆಗ್ತಿರೋದು ಅಷ್ಟೇ ಅನ್ನೋದು ಅವ್ರ ಮಾತು. ಇಷ್ಟು ಪ್ಲೇನ್ ಆಗಿದೆಯಾ ಬೆಳವಣಿಗೆ? ಸ್ಮಿತಾ, ಬೇಸಿಕ್ ಕ್ವಶನ್ ಏನಂದರೆ, ಯಾವಾಗ ಆಗಬೇಕಿತ್ತು? ರೊಟೀನ್ ಪ್ರೋಸೆಸ್ ಆಗಬೇಕಾಗಿದ್ದು ಯಾವಾಗ? ಈಗ ಚುನಾಯಿತ ಅಧ್ಯಕ್ಷರಿದ್ದಾರೆ ಬಿ ಜೆ ಪಿಗೆ ಚುನಾಯಿತ ಅಧ್ಯಕ್ಷರಿಲ್ಲ. ನೇಮಕವಾಗಿರುವಂಥ ಅಧ್ಯಕ್ಷರು BY ವಿಜಯೇಂದ್ರ. ಚುನಾಯಿತ ಅಧ್ಯಕ್ಷರಿರಬೇಕಲ್ಲ. ಬೇರೆ ಎಲ್ಲ ರಾಜ್ಯಗಳಲ್ಲೂ ಚುನಾಯಿತ ಅಧ್ಯಕ್ಷರಿದ್ದಾರೆ. ನೋಡಿ, ರಾಷ್ಟ್ರೀಯ BJPಯ ಅಧ್ಯಕ್ಷರ ಆಯ್ಕೆ ಆಗಬೇಕಿದ್ರೆ ಪ್ರತಿ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆ ಆಗಬೇಕು. ಚುನಾವಣೆ ಆಗಿ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ನಂತರವೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಚುನಾವಣೆ ಆಗಬೇಕು ಅನ್ನೋದು ಅವರೇ ಮಾಡಿಕೊಂಡಿರುವಂಥ ಬೈಲ, BJP ಬೈಲ ಇದು. ಇದು ಬೇರೆ ಯಾರು ಮಾಡಿರುವಂಥದ್ದಲ್ಲ. ಆ ಬೇಸಿಕ್ ಪ್ರೋಸೆಸ್ನ ಇನ್ನೂ BJP ಮಾಡಿಲ್ಲ. ಆ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಸ್ಮಿತಾ. ನೋಡಿ, ಎಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಇಲ್ಲಿ ಚುನಾವಣೆ ಮಾಡಬೇಕು ಅಂತ, ಯಾಕಾಗಲಿಲ್ಲ? ಅವರಲ್ಲಿರುವಂಥ ಆಂತರಿಕ ಕಲಹ ಕಾರಣ. ಹಿಂದೆ ಕಳೆದ ವರ್ಷವೇ, ಭಾಳ ಹಿಂದೆ ಅಲ್ಲ, 1 ವರ್ಷದ ಹಿಂದೆ ರಾಷ್ಟ್ರೀಯ BJPಯಿಂದ ವೀಕ್ಷಕರು ಬಂದರು. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಇಲ್ಲಿನ ಚುನಾವಣೆಗಾಗಿ ಉಸ್ತುವಾರಿಯಾಗಿ ನೇಮಕ ಮಾಡಿದ್ರು. ಶಿವರಾಜ್ ಸಿಂಗ್ ಚೌಹಾಣ್ ಅವರು 3 ಬಾರಿ ಕರ್ನಾಟಕಕ್ಕೆ ಬಂದು ಹೋದರು, ಆದರೂ ಏನೂ ಮಾಡಲಿಕ್ಕಾಗಲಿಲ್ಲ. ಅಂದರೆ ಒಳಬೇಗುದು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದು ಕಾರಣ. ಈಗ ನೋಡಿ, ನವಂಬರ್ 10ನೇ ತಾರೀಕು ಸ್ಮಿತಾ, 2023ರ ನವಂಬರ್ 10ನೇ ತಾರೀಕು ವಿಜೇಂದ್ರ ಅವರು ನೇಮಕ ಆಗ್ತಾರೆ ರಾಜ್ಯಾಧ್ಯಕ್ಷರಾಗಿ. ನವಂಬರ್ 15ನೇ ತಾರೀಕು ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಈ ನವಂಬರ್ ಬಂದರೆ ಸರಿಯಾಗಿ 3 ವರ್ಷ ಆಗುತ್ತೆ. ಹೀಗಿರುವಾಗ ಈಗ ಯಾವಾಗ ಟೈಮ್ ಹತ್ತಿರ ಬಂತು ಅಂತ ಗೊತ್ತಾಯ್ತೋ, ಮೊನ್ನೆ ನೀವು ನೋಡಿದ್ರೆ ಒಂದು ಸಮಾವೇಶ ಆಯಿತು ಚಿತ್ರದುರ್ಗದಲ್ಲಿ, ಸ್ವಾಮೀಜಿಗಳೆಲ್ಲ ಕೂತಿದ್ರು ವೇದಿಕೆ ಮೇಲೆ. ಅಂದರೆ ಈ ರೀತಿಯ ಪ್ರೆಷರ್ ಪಾಲಿಟಿಕ್ಸೇ ಕಾರಣ, ನಿರಂತರವಾಗಿ ಮುಂದೂಡಲಿಕ್ಕೆ ಆಗಲಿಕ್ಕೆ ಏನು ಕಾರಣ ಅಂದರೆ ಈ ಪ್ರೆಷರ್ ಪಾಲಿಟಿಕ್ಸ್, ಆಂತರಿಕವಾದ ಕದನ, ರೆಬಲ್ ಟೀಮ್, ಅದನ್ನೇ ನಾವು ಪ್ಯಾಕೇಜಲ್ಲಿ ಹೇಳಿರುವಂಥದ್ದು. ಆ ರೆಬಲ್ ಟೀಮ್ ಈಗಲೂ ಆ್ಯಕ್ಟಿವ್ ಆಗಿದೆ. ವಿಜೇಂದ್ರ ಅವ್ರನ್ನ ಆ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನೋಂಥ ಪ್ರಯತ್ನ ಇವತ್ತು ನಿನ್ನೆದಲ್ಲ. ಯತ್ನಾಳ್ ಅವರು ಏನೇನೆಲ್ಲ ಮಾತಾಡಿದ್ದಾರೆ, ಅದಕ್ಕೆ ಅಲ್ವ ಅವ್ರು ಉಚ್ಚಾಟನೆ ಆಗಿದ್ದು. ಈಶ್ವರಪ್ಪನವ್ರು ಯಾಕೆ ಹೊರಗೋದ್ರು ಪಾರ್ಟಿಯಿಂದ? ಇವತ್ತಿಗೂ ಕೂಡ ರೆಬಲ್ ಟೀಮ್ ಹಿನ್ನೆಲೆಯಲ್ಲಿ ನಿಂತು ಏನೆಲ್ಲ ಕೆಲಸ ಮಾಡ್ತಾ ಇದೆ. ವಿಜೇಂದ್ರ ಅವರಿಗೆ ಮೊದಲ ದಿನದಿಂದ ಆತ ಜೂನಿಯರ್ ಸೀನಿಯರ್ಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನುವಂಥ ಆಪಾದನೆ ಯಾಕೆ ಬಂತು? ಇವೆಲ್ಲವೂ ಕಾರಣ ಸ್ಮಿತಾ. ಇವತ್ತಿಗೂ ಕೂಡ ರಾಷ್ಟ್ರೀಯ BJP ಕರ್ನಾಟಕವನ್ನು ಮಾತ್ರ ಪ್ರತ್ಯೇಕವಾಗಿಯೇ ಇಟ್ಟು ನೋಡುತ್ತೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅವರು ಅಧಿಕಾರಕ್ಕೆ ಬರಬಹುದಾದ ರಾಜ್ಯ ಅಂಥೇಳಿ ಕನಸು ಕಾಣುವಂತಹ ಕರ್ನಾಟಕದಲ್ಲಿ ಸಂಘಟನೆಯನ್ನು ಮಾತ್ರ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಬಹಳ ದೊಡ್ಡ ಹರಸಾಹಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಈಗ ಕಡೆಗೂ ಒಂದು ತೀರ್ಮಾನವನ್ನು ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ. ಯಾಕಂದರೆ ಅವರು ಏನೇನು ಮೇಜರ್ ಚಾಲೆಂಜಸ್ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರು. ಈಗ ನೋಡಿ, ಯಾರನ್ನ ಚುನಾವಣಾ ರಣತಂತ್ರಗಾರ ಅಂತ ಕರೀತಾರೆ ಭೂಪೇಂದ್ರ ಯಾದವ್, ಅವ್ರನ್ನೇ ಕಳಿಸ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲೇ ಬರ್ತಾ ಅನ್ನೋದು. ತರುಣ್ ಚುಗ್ ಕೂಡ ಜೊತೆಗಿರ್ತಾರೆ. ಅದಾದ ನಂತರ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ. ಚೌಹಾಣ್ ಅವರು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ನಿತಿನ್ ನವೀನ್ ಅವರು ಕೂಡ ಬರ್ತಾ ಇದ್ದಾರೆ 25ನೇ ತಾರೀಕು. ಅಂತಿಮವಾಗಿ ಅವರ ಮುಂದೆಯೇ ಡಿಸಿಷನ್ ಆಗುವಂಥದ್ದು. ಆದರೆ ಈಗ ನಿಜವಾಗಿಯೂ
ಚುನಾವಣಾ ಪ್ರಕ್ರಿಯೆ ಏನು ನಡಿಬೇಕಿತ್ತು ಅದರ ಆರಂಭ ಈಗ ಆಗ್ತಾ ಇದೆ. ಸ್ಮಿತಾ, ಈಗ ಎಕ್ಸ್ಪೆಕ್ಟೇಷನ್ ಯಾವಾಗ ಅಂದ್ರೆ ಯಾವಾಗ ಬರಬಹುದು, ಬಂದಾದ ನಂತರದಲ್ಲಿ ಏನ್ ಪ್ರಕ್ರಿಯೆಗಳಾಗಬಹುದು? ಅಫ್ಕೋರ್ಸ್ ಯಾರೂ ಓಪನ್ ಆಗಿ ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡದೆ ಹೋಗಬಹುದೇನೋ, ಬಟ್ ಒಳನೋಟದ ನೋಟಕ್ಕೆ ಸಿಕ್ಕಿರೋದು ಏನು ಅಂತ. ಸ್ಮಿತಾ ನೋಡಿ, ರಾಜ್ಯ BJPಯ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ಅದು ನಾವು ಪ್ರಜಾಪ್ರಭುತ್ವದ ಚುನಾವಣೆಯನ್ನು ಯಾವ ರೀತಿ ನಡೆಸ್ತೀವಲ್ಲ ಅದೇ ರೀತಿಯ ಚುನಾವಣಾ ಪ್ರಕ್ರಿಯೆ ಆ್ಯಕ್ಚುಲಿ ನಡಿಬೇಕು. ಆದರೆ ಅವ್ರು ಏನು ಮಾಡ್ತಾರೆ, ಚುನಾವಣೆ ನಡೆದು ಸ್ಪರ್ಧಿಗಳೆಲ್ಲ ಕಣಕ್ಕಿಳಿದು ವಿರೋಧದ ನಡುವೆ ಆಯ್ಕೆ ಆದರು ಅಂತ ಆಗಬಾರ್ದು ಅಂಥೇಳಿ ಆಂತರಿಕವಾಗಿ ನೀವು ಹೇಳಿದಾಗೆ ಬಿಹೈಂಡ್ ದಿ ಸ್ಕ್ರೀನ್ ಡಿಸ್ಕಷನ್ಸ್ ಆಗುತ್ತೆ. ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. 25ನೇ ತಾರೀಕು ಬರ್ತಾರೆ ಅಂತ ಇದೆ. ಅವರು 25ನೇ ತಾರೀಕು ಬಂದಾಗ ಕೋರ್ ಕಮಿಟಿ ಜೊತೆ ಮೀಟಿಂಗ್ ಮಾಡ್ತಾರೆ, ಅವರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಪ್ರಮುಖ ನಾಯಕರ ಜೊತೆ ಮಾತಾಡ್ತಾರೆ, ಶಾಸಕರ ಜೊತೆ ಮಾತಾಡ್ತಾರೆ. ಅವರು ಒಟ್ಟಾರೆ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಒಂದು ರಿಪೋರ್ಟ್ ಕೊಡ್ತಾರೆ. ಅದನ್ನು ಆಧರಿಸಿ ಹಾಗಾದರೆ ಒಟ್ಟಾರೆ ಅಭಿಪ್ರಾಯ ಏನಿದೆ, ಯಾರನ್ನು ಮಾಡಿದ್ರೆ ಒಳ್ಳೆಯದು, ವಿಜಯೇಂದ್ರ ಅವ್ರನ್ನೇ ಮುಂದುವರಿಸಬೇಕು ಅಥವಾ ಸೋಮಣ್ಣವರು, ಶೋಭಾ ಕರಂದ್ಲಾಜೆ ಅವರು, ಮತ್ತೊಬ್ಬರು ಏನೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ ಹೆಸರುಗಳು, ಅವ್ರು ಯಾರಾದರೂ ಬರಬೇಕು ಅನ್ನೋಂಥ ತೀರ್ಮಾನ ಹೈಕಮಾಂಡ್ ಮಟ್ಟದಲ್ಲಾಗುತ್ತೆ. ಅದನ್ನು ಬರ್ತಾರೆ. ಇಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಯಾವ ರೀತಿ? ಒಂದೇ ನಾಮಿನೇಷನ್ ಆಗುತ್ತೆ. ಯಾರನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರಲ್ಲ ಅವರಿಂದ ನಾಮಿನೇಷನ್ ತೆಗೆದುಕೊಂಡು ಕೇಂದ್ರದಿಂದ ಬಂದಂಥ ಚುನಾವಣಾ ವೀಕ್ಷಕರು ಅದನ್ನು ಘೋಷಣೆ ಮಾಡಿ ಹೋಗ್ತಾರೆ. ಆ ಮೂಲಕ ಚುನಾವಣಾ ಪ್ರಕ್ರಿಯೆ ಅಂತಿಮ ಆಗುತ್ತೆ. ಆ ಪ್ರಕ್ರಿಯೆಯ ಆರಂಭ 25ನೇ ತಾರೀಕು ಆಗ್ತಾ ಇದೆ. ಮುಂದಿನ ನೋಡಿ ನವಂಬರ್ವರೆಗೂ ಟೈಮ್ ಇದೆ, ಇನ್ನೂ ಕೂಡ 3 ತಿಂಗಳಿದೆ. ಆ 3 ತಿಂಗಳ ಅವಧಿಯಲ್ಲಿ ಇದನ್ನು ಬಹಳ ಸ್ಮೂತಾಗಿ ಮಾಡಲಿಕ್ಕೆ ಅವರು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಸ್ಮಿತಾ, ರೈಟ್ ವೀರೇಂದ್ರ, ಈಗ ಚುನಾವಣೆಗಳ್ದಿರೋದು 2 ವರ್ಷ. ಈ 2 ವರ್ಷದಲ್ಲಿ ಬಿಜೆಪಿ ಚುನಾವಣೆಗೆ ಸೆಟ್ ಆಗಬೇಕು ಅನ್ನೋ ಹಂತದಲ್ಲಿ ಈ ರೀತಿಯ ಪ್ರಕ್ರಿಯೆಗಳು, ಇನ್ ಕೇಸ್ ಬಿಜೆಪಿಯ ಹೈಕಮಾಂಡ್ಗೆ ಬದಲಾವಣೆ ಮಾಡಬೇಕು ಅಂತ ಅನ್ಸಿದ್ರೆ ಆಗುವ ಬದಲಾವಣೆಗಳು, ಸೊ 2028ರ ದೃಷ್ಟಿಯಲ್ಲಿ ಇದು ಅನಿವಾರ್ಯನಾ ಅಥವಾ ಅಪಾಯನ ಅಂತ? ಅನಿವಾರ್ಯ. ಅಪಾಯಕ್ಕಿಂತ ಮುಖ್ಯ ಅವರಿಗೆ ಇದು ಬಹಳ 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 ಇಂಪಾರ್ಟೆಂಟ್. ಅಂದರೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯ ಅಂದರೆ, ಈಗ ನಿಯುಕ್ತಿಯಾಗುವಂಥ ಚುನಾವಣೆಯಾಗಿ ಯಾರು ಆಯ್ಕೆ ಆಗ್ತಾರಲ್ಲ ಚುನಾವಣೆಯ ಮೂಲಕ, ಆ ಅಧ್ಯಕ್ಷರು 2028ರ ಚುನಾವಣೆಯನ್ನು ಎದುರಿಸಬೇಕು ಅವ್ರ ನೇತೃತ್ವದಲ್ಲಿ, 2029ರ ಚುನಾವಣೆಯನ್ನು ಅವ್ರದ್ದೇ ನೇತೃತ್ವದಲ್ಲಿ ಎದುರಿಸಬೇಕು. ಆ ಕಾರಣಕ್ಕಾಗಿ ಬಹಳ ಮುಖ್ಯ ಸ್ಮಿತಾ ಇದು. ಅದೇ ಕಾರಣಕ್ಕಾಗಿ ಇಷ್ಟು ಸಮಯ ತೆಗೆದುಕೊಳ್ತಿದ್ದಾರೆ. ಮತ್ತು ಈಗಲೇ ಯಾಕೆ ಅಂದರೆ, ಚುನಾವಣೆ ಹತ್ತಿರ ಬಂತು ಅಂದರೆ ಯಾರಾದರೂ ಡ್ಯಾಮೇಜ್ ಮಾಡಬೇಕು, ನಾನು ಅಧ್ಯಕ್ಷ ಆಗಲಿಲ್ಲ ಅಂದರೆ, ನನ್ನ ಅಧ್ಯಕ್ಷನಾಗಿ ಮುಂದುವರಿಸಲಿಲ್ಲ ಅಂದರೆ ಡ್ಯಾಮೇಜ್ ಮಾಡಬೇಕು ಅಂತ ಇದ್ದರೆ ಆ ಡ್ಯಾಮೇಜ್ನ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕಾಗಿ ಈಗ ಆ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿ 28-29ಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಸ್ಮಿತಾ.